ಪುಷ್ಪಗಾವಲಿನಲ್ಲಿ ಮನೆಗಳ ತೆರವಿಗೆ ಮುಂದಾದ ಅಧಿಕಾರಿಗಳು. ರಾಷ್ಟ್ರೀಯ ಹೆದ್ದಾರಿ 206ರ ಕರಡಿ ಗ್ರಾಮದ ಸರ್ವೆ ನಂಬರ್ 215ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸುಮಾರು 15ಕ್ಕೂ ಹೆಚ್ಚು ಮನೆಗಳ ತೆರವಿಗೆ ಮುಂದಾಗಿದ್ದಾರೆ. ಕರಡಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ದೇವರಾಜ್ ಅವರು ಮಾತನಾಡಿದರು. ರಸ್ತೆ ಕಾಮಗಾರಿ ಬಾಕಿ ಇದ್ದು ಮನೆ ತೆರವುಗೊಳಿಸಲು 4 ವರ್ಷಗಳಿಂದ ನೋಟಿಸ್ ನೀಡಲಾಗಿತ್ತು. ಆದರೆ ಕೆಲವು ವ್ಯಕ್ತಿಗಳು ಪರಿಹಾರದ ವಿಚಾರವಾಗಿ ಖಾಸಗಿ ವ್ಯಕ್ತಿಯೊಬ್ಬ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು 4 ವರ್ಷಗಳಿಂದ ಯಾವುದೇ ರೀತಿಯ ಪರಿಹಾರ ದೊರಕಿಲ್ಲ. ಆದಷ್ಟು ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಕರಡಿ ಗ್ರಾಮದಲ್ಲಿ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ಪರಿಹಾರ ನೀಡಬೇಕು ಅಂತ ತಿಳಿಸಿದರು. ತಹಶೀಲ್ದಾರ್ ಪವನ್ ಕುಮಾರ್ ಅವರು ಮಾತನಾಡಿ, ಕರಡಿ ಗ್ರಾಮದ ಮನೆಯ ಮಾಲೀಕರಿಗೆ 4 ವರ್ಷಗಳಿಂದ ಇನ್ನೂ ಕೆಲವು ವ್ಯಕ್ತಿಗಳಿಗೆ ನ್ಯಾಯಾಲಯಕ್ಕೆ ಬಿಡುಗಡೆಯಾಗಿದ್ದು, ಮನೆಯ ಮಾಲೀಕರು ಕೆಲವು ದಾಖಲೆಗಳನ್ನು ನೀಡಿ ಪರಿಹಾರ ಪಡೆಯುವಂತೆ ತಿಳಿಸಲಾಗಿತ್ತು. ಇದುವರೆಗೂ ನ್ಯಾಯಾಲಯಕ್ಕೆ ಯಾವುದೇ ರೀತಿಯಾದ ದಾಖಲೆಗಳನ್ನು ನೀಡಿಲ್ಲ ಅಂತ ತಿಳಿಸಿದರು. ಬಂಧುಗಳೇ, ಕಾದು ನೋಡೋಣ ಈ ಬಡ ಕುಟುಂಬಗಳಿಗೆ ಯಾರು ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನ. ವರದಿ PG ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಗೋಲ್ಡಲ್ಲಿ ಐತೆ ನಮ್ಮ ಹೆಸರಿಗೆ ದುಡ್ಡು ಇಕ್ಕಿಲ್ಲ ಸರಿಯಾಗಿ. ತಡಿ ಸುಮ್ಕಿರ್ ರೆಕಾರ್ಡ್ ಆಗುತ್ತೆ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕಳಿಸ್ಕೊಡ್ತೀವಿ. ಹಾಂ ಸರ್. ಸೊ ಮತ್ತು ವೃದ್ಧಾಶ್ರಮದಲ್ಲಿ ಮಾತಾಡಿದ್ದೀವಿ, ಅದನ್ನು ಇವಾಗ ಒಂದು ಇಬ್ಬರಿಗೆ ಕಳಿಸಿದ್ದೀವಿ. ಇನ್ನು ಯಾರು ವೃದ್ಧಾಶ್ರಮ ಯಾರು ಏಜ್ ಇರೋರಿದ್ರೆ ಅವ್ರಿಗೂ ಅಲ್ಲಿ ಕಳಿಸ್ತೀವಿ. ತಾತ್ಕಾಲಿಕವಾಗಿ ಅವರು ಅಲ್ಲ ಸರ್, ಈಗ ಇವರು ಸುಮಾರು ಒಂದು 30-40 ವರ್ಷದಿಂದ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಮಗೆ ಇದನ್ನು ಬಿಟ್ಟರೆ ಪರ್ಯಾಯವಾಗಿ ಭೂಮಿ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಇದಕ್ಕೆ ಪರ್ಯಾಯ ಏನು ವ್ಯವಸ್ಥೆ ಮತ್ತು ಪರಿಹಾರಕ್ಕೆ ಏನು ಮಾರ್ಗ ಇದೆ ಅಂತ ಸರ್? ಇದು ಏನಾಗಿದೆ, 4 ವರ್ಷದಿಂದನೇ ಇದು 4 ಕೋಟಿ ಡೆಪಾಸಿಟ್ ಆಗಿದೆ ಅಮೌಂಟು. ಆಗಿನ ಟೈಮಿಂದನೇ ಇವರು ಬಿಡಿಸ್ಕೋಬೇಕಾಗಿತ್ತು ದಾಖಲಾತಿಗಳು. ಈ ಜಾಗ ನಮ್ಮದೇ ಅಂತಂದು ತೋರಿಸ್ಬಿಟ್ಟು ಕೋರ್ಟಿಗೆ ತೋರಿಸಿ ದಾಖಲೆಗಳು ಬಿಡಿಸ್ಕೋಬೇಕಾಗಿತ್ತು, ಅಮೌಂಟ್ ಬಿಡಿಸ್ಕೋಬೇಕಾಗಿತ್ತು. ಆ ಕೆಲಸ ಇದುವರೆಗೂ ಆಗಿರೋದಿಲ್ಲ. ಕಳೆದ ಒಂದೂವರೆ ತಿಂಗಳಿಂದ ಹೋಗ್ಬಿಟ್ಟು ಇಂಪ್ಲೀಟ್ ಆಗಿದ್ದಾರೆ ಕೇಸ್ಗೆ. ಸೊ ಆ ಕೇಸಲ್ಲಿ ಇವರು ಬೇಗ ಅಡ್ವಾನ್ಸ್ ಮಾಡಿಸ್ಕೊಂಡು ಅಮೌಂಟ್ನ ಕೋರ್ಟಿಂದ ಪೂರಕ ದಾಖಲೆಗಳನ್ನು ತೋರಿಸ್ಬಿಟ್ಟು ಬಿಡಿಸ್ಕೋಬೇಕಾಗಿತ್ತು. ಇಷ್ಟೇ. ಅಲ್ಲ ಸರ್, ಈಗ ಏನು ಇವ್ರ ಹೆಸರಿಗೆ ಏನೇನು ಅವಾರ್ಡ್ ಕಾಪಿ, ಇವ್ರ ಹೆಸರಿಗೂ ಆಲ್ಮೋಸ್ಟ್ 19 ಜನ ಇದ್ದಾರೆ. ಅವಾರ್ಡ್ ಕಾಪಿಯಲ್ಲಿ ಇವ್ರ ಹೆಸರುಗಳೆಲ್ಲ ಇದೆ. ಹಾಂ ಸರ್. ಸೊ ಹಾಗಾಗಿ ಅದು ಬೇಸ್ ಇವ್ರಿಗೆ, ಅದೊಂದು ಬೇಸು. ಮತ್ತು ಇವ್ರಿಗೆ ಏನು ಟೈಟಲ್ ಡಾಕ್ಯುಮೆಂಟ್ಸ್ ಎಸ್ಟಾಬ್ಲಿಷ್ ಆಗೋಂಥದ್ದೆಲ್ಲ ತೋರಿಸ್ಬಿಟ್ಟು ಇದು ಮಾಡ್ತೀವಿ. 4 ವರ್ಷದಿಂದ ಆಗಿರೋ ಕೆಲಸ ಇಷ್ಟು ದಿನ ನಿಂತೋಗಿದೆ. ಇದೇ ಕೊನೆ ವರ್ಕು ನಿಂತಿರೋದು ನ್ಯಾಷನಲ್ ಹೈವೇಲಿ. ಇದರಿಂದ ಏನು ಡೆವಲಪ್ಮೆಂಟ್ಸ್ ಆಗೋದು ನಿಂತೋಗ್ಬಿಟ್ಟಿದೆ. ಸೊ ಇದರಿಂದ ಆದರೆ ಅಗಲೀಕರಣ ಆಗೋಗುತ್ತೆ. ಅದಕ್ಕೋಸ್ಕರ ಇದಾಗ್ತಾಯಿದೆ. ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಮುಂಚೆನೇ, ಇದು ಆದ್ರೂ ಎವಲ್ಯೂಷನ್ ಆಗಿಲ್ಲ. ಈಗ ಆಗಿದೆ. ಅದಕ್ಕೋಸ್ಕರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ನಮ್ಮ ಕಡೆಯಿಂದ ಮಾಡ್ತೀವಿ. ಅದಾದಮೇಲೆ ಅವರು ಏನು ರೆಂಟೆಡ್ ಹೌಸು ಅಥವಾ ಏನಾದರೂ ಇರೋದಿಲ್ಲ ಅವ್ರು ಹೋಗಬೇಕಾಗ್ತದೆ. ಬಟ್ SLA ಅವರು ಹೇಳಿದ್ದಾರೆ, ಅವ್ರು ಲೀಗಲಲ್ಲಿ ಬೇಗ ಕೇಸನ್ನ ಕ್ಲಿಯರ್ ಮಾಡಿಸ್ಬಿಟ್ಟು ಅವ್ರ ಕಡೆ ಅಡ್ವೊಕೇಟ್ಸ್ನ ಸಪೋರ್ಟು ಎಲ್ಲ ಮಾಡ್ತಾರೆ. ಬಟ್ ಇದು ಅಲ್ಲಿ ಬಗೆಹರಿಬೇಕು. ನೀವು ಸದ್ಯಕ್ಕೆ ತಾತ್ಕಾಲಿಕ ಮಾತ್ರ ವ್ಯವಸ್ಥೆ ಮಾಡಿದ್ದೀರಾ? ಎಲ್ಲ ಇದರಿಂದನೂ ಸಹ ನಾವು ಇದನ್ನು ಕರ್ತವ್ಯನ ಮಾಡ್ತಾ ಇದ್ದೀವಿ ಸರ್. ಈ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಬಾರ್ದಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀವಿ ಸರ್. ನ್ಯಾಯಾಲಯದಲ್ಲಿ ಅದೇ ನಾನು ಅಲ್ಲ ಸರ್, ಈಗ ಪರಿಹಾರ ಓಕೆ, ಈಗ ಅವ್ರಿಗೆಲ್ಲ ತೆರವುಗೊಳಿಸಿದ್ರೆ ಅವ್ರು ಉಳ್ಕೊಳ್ಳೋದು ಅವ್ರ ವಸತಿ ಸರ್. ಈಗ ಸಮುದಾಯ ಭವನದಲ್ಲಿ ಅವರಿಗೆ ಉಳ್ಕೊಳ್ಳೋ ಎಷ್ಟು ಜನಕ್ಕೆ ಆ ಥರ ಪರಿಹಾರ ವ್ಯವಸ್ಥೆ? 18 ಕುಟುಂಬಗಳಿದೆ. ಅದರಲ್ಲಿ 10 ಕುಟುಂಬ ಯಾರು ಕೇಳ್ತಾ ಇದ್ದಾರೋ ಅವ್ರಿಗೆಲ್ಲ ನಾವು ಓಲ್ಡ್ ಏಜ್ ಹೋಮು ಮತ್ತು ಸಮುದಾಯ ಭವನಲ್ಲಿ ನಾವು ಒಂದು ಪರ್ಯಾಯ ವ್ಯವಸ್ಥೆನ ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಸರ್. ಯಾರಿಗೂ ಅನಾನುಕೂಲ ಆಗದಾಗೆ ನಾವು ಇದನ್ನು ಮುನ್ನೆಚ್ಚರಿಕೆಯಿಂದ ಕಾನೂನು ರೀತಿಯ ನಿಯಮಾನುಸಾರ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತೆರವುಗೊಳಿಸೋಕ್ಕೆ 4 ವರ್ಷದಿಂದ ಇಲ್ಲಿ ಯಾರೋ ಖಾಸಗಿ ವ್ಯಕ್ತಿಯೊಬ್ಬ ಈ ಜಮೀನಿಗೆ ಹೈಕೋರ್ಟ್ಗೆ ಹೋಗಿ ಅನುದಾನ ಅವ್ರಿಗೆ ಪರಿಹಾರ ಸಿಗದಂಗೆ ಮಾಡಿದ್ದು. ಈ ಕೇಸ್ ಹೈಕೋರ್ಟ್ನಲ್ಲಿ ನಡೀತಾ ಇದ್ದು. ಇವರು ನಮ್ಮ ಕೆಲವು ಅಸಹಾಯಕರು, ಪಾಪ ಶಕ್ತಿ ಇಲ್ಲದ ಬಡವರು ಮನೆಗಳಿದ್ದವರು, ಅವ್ರು ಯಾರನ್ನೂ ಹೋಗಿ ಅಪ್ರೋಚ್ ಮಾಡೋಕ್ಕಾಗ್ದಲೇ ಸುಮಾರು 3 ರಿಂದ 4 ವರ್ಷ ಆಗಿದೆ. ಆದರೆ ಇವರು ಕೋರ್ಟ್ ಮುಖಾಂತರ ಅವ್ರಿಗೆ ಬರಬೇಕಾದಂಥ ಪರಿಹಾರ ಹಣವನ್ನು ಕೋರ್ಟಿಗೆ ಡಿಪಾಸಿಟ್ ಮಾಡಿರ್ತಾರೆ. ಈಗ ರಸ್ತೆ ಸಾವಿರಾರು ಕೋಟಿ ಮಾಡಿ ಸಾರ್ವಜನಿಕರಿಗೆ ರಸ್ತೆ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಇವತ್ತಿನ ದಿನ ಪೊಲೀಸ್ ಸಿಬ್ಬಂದಿ, ಇಲಾಖೆಯವರು, ಅಧಿಕಾರಿಗಳು, ವರ್ಗದವರು, ಪೊಲೀಸ್ ಎಲ್ಲರೂ ಸೇರಿ ತೆರವುಗೊಳಿಸ್ತಾ ಇದ್ದಾರೆ. ಈಗ ಆದರೂ ಕೆಲವು ಬಡವರಿಗೆ ಇವತ್ತು
ಬೇರೆ ಕಡೆ ಹೋಗೋಕ್ಕೆ ನೋವಾಗಿದೆ. ಅವರ ಮನೆ ವಸ್ತುಗಳೆಲ್ಲ ಅಪಾರ ನಷ್ಟ ಆಗಿದೆ. ಆದರೂ ಇಷ್ಟೆಲ್ಲ ಆಗಿರೋದ್ರಿಂದ ಬಡವರ ಚಿಂತೆಗೆ ನಾವು ಸ್ಪಂದಿಸೋ ದೃಷ್ಟಿಯಿಂದ ಎಲ್ಲ ಅಧಿಕಾರಿ ವರ್ಗದವರು ಆದಷ್ಟು ಬೇಗ ಹೈಕೋರ್ಟಿನಲ್ಲಿರುವ ದೂರನ್ನು ತೆರವುಗೊಳಿಸಿ, ಏಕೆಂದರೆ ಇವರು ವಾಸ ಮಾಡೋಕ್ಕೆ ಲೈಸೆನ್ಸ್ ಇದೆ, ಕರೆಂಟ್ ಬಿಲ್ ಇದೆ, ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನ್ಯಾಯಾಲಯಕ್ಕೆ ಇದನ್ನೆಲ್ಲ ಒಪ್ಪಿಸಿ ಆದಷ್ಟು ಬೇಗ ಇವರು ಬಡವರಿಗೆ ಬೇರೆ ವಸತಿ ಗೃಹ ಮನೆಯನ್ನು ನಿರ್ಮಿಸೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೈಕೋರ್ಟಿರುವ ತಡೆಯನ್ನು ತೆರವುಗೊಳಿಸಿ ಆದಷ್ಟು ಬೇಗ ಅವರಿಗೆ ಅವರ ನೋವಿಗೆ ನಾವು ಸ್ಪಂದಿಸಿ ಹಣ ಬಿಡುಗಡೆ ಮಾಡಿ ಅವರ ಖಾತೆಗಳಿಗೆ ಜಮಾ ಮಾಡಿಕೊಡಬೇಕು ಅಂತ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ವರ್ಗದವರಿಗೆ ಈ ಬಡಜನದ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಂ, ನಿನ್ನ ಹೆಸರೇನು? ಎಷ್ಟು ವರ್ಷದಿಂದ ಇದರಲ್ಲಿ? ನಾವು ಸುಮಾರು 100 ವರ್ಷ 110 ವರ್ಷ. ಈಗ ಏನು ಹೇಳ್ತಾರೆ ಅಧಿಕಾರಿಗಳು? ಏನು ಹೇಳ್ತಾರೆ ಅಂದರೆ ಬರ್ತಿ ಅಂತಾರೆ, ಕೇಸ್ ಆಗ್ತೈತೆ ಅಂತಾರೆ. ಕೇಸ್ ಆಗೈತೆ, ಕೋರ್ಟ್ನಿಂದ ತೆಗೆಸ್ಕೊಳ್ರಿ ಅಂತಾರೆ. ನಮಗೆ ಅವನು ಯಾರೋ ದೊಡ್ಡಲಿಂಗ ಅಂತನೂ ಅವನು ಹಾಳು ಮಾಡಿ ಬೆಂಕಿ ಇಕ್ಕದ. ನಮಗೆ ನಮ್ಮ ದುಡ್ಡು ನಮಗೆ ಬರೋದು ಯಾವಾಗಲೂ ಬರೋದು. ನಮಗೆ ಎಲ್ಲ ಬಡವರು ಬಗ್ಗರಿಗೂ ಎಲ್ಲ ಒಂದೇ ಮಾಡ್ತಾರೆ. ನಾವು ಇಷ್ಟು 3 ಲಕ್ಷ 4 ಲಕ್ಷ ಖರ್ಚು ಮಾಡಿದ್ವಿ ಕೋರ್ಟಿಗೆ. ಹೊಸಿ ದುಡ್ಡು ಖರ್ಚು ಮಾಡಿಲ್ಲ ನಾವು. ನಿಮ್ಮ ಹೆಸರಜ್ಜಿ? ಪುಟ್ರಾಮಕ್ಕ. ಪುಟ್ಟಮ್ಮ ಪುಟ್ರಾಮಕ್ಕ. ಕೋರ್ಟಿಗೆ ಹಾಕಿರೋರು ಯಾರು? ಕೋರ್ಟ್ಗೆ ಅವ್ರು ಯಾರು ಬೇರೆ ಲಿಂಗ ಅವರು ಯಾರು ಕಾಯ್ದೆ ಮಾಡಿಕೊಂಡ್ರೆ ನಮ್ಮದಿಂದ ಹಾಕಿದ್ದಾರೆ. ಎಲ್ಲ ರಿಜಿಸ್ಟರ್ ಡಾಕ್ಯುಮೆಂಟ್ ಇದ್ದಾವೆ ಇದರಲ್ಲಿ ರಿಜಿಸ್ಟರ್ ಡಾಕ್ಯುಮೆಂಟ್ ಎಲ್ಲ ಇದ್ದಾವೆ. ಇಲ್ಲಿ ಇರೋದ್ರಿಂದ ಇವರು ಎಲ್ಲ ನಂದು ಅಂತೇಳಿ ಅವ್ರು ಕೇಸ್ ಹಾಕಿದ್ರು. ಇವರು ಹೆಸರು ತಗೊಂಡೋಗ್ಬಿಟ್ಟು ಟೆಚ್ಚರ್ ದುಡ್ಡು ನಮ್ಗೆ ಹಾಕ್ಬೇಕಾಯ್ತು ಲೆಕ್ಕಾಚಾರ. ಕೋರ್ಟಿಗೆ ಜಾಗದ ದುಡ್ಡು ಕೋರ್ಟಲ್ಲಿ ಇಡಬೇಕಾಯ್ತು. ಇವರು ಟೆಚ್ಚರ್ ದುಡ್ಡು ಸಮೇತ ತಗೊಂಡು ಕೋರ್ಟ್ಗೆ ಇಟ್ಟಿದ್ದಾರೆ. ನಮ್ಮ ಹೆಸರಿಗೆ ಅವಾರ್ಡ್ ಮಾತ್ರ ನಮ್ಮ ಹೆಸರಿಗಾಗಿದೆ. ಇವರು ಇದಕ್ಕಿದ್ದೆಲ್ಲ ಅವಾರ್ಡ್ ಆಗಿರೋ ಲೆಕ್ಕಕ್ಕೆ ನಮಗೆ ಕೋರ್ಟಲ್ಲಿ ದುಡ್ಡಿಗೆ ಹೋಗ್ತಾರೆ. ಇವರು ನಮ್ಗೆ ಹಂಗಿಕ್ಕಿಲ್ಲ. ಇವರು ಒಟ್ಟಿಗೆ ತಗೊಂಡು ದುಡ್ಡಿಕ್ಕಿದ್ದಾರೆ. ಈಗ 4-5 ವರ್ಷದಿಂದ ಇದರಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ಪ್ರೋಸೆಸ್ ಎಲ್ಲ ನಡೀತೈತೆ. ನೀವು ಇದ್ರ ಬಗ್ಗೆ ನಮಗೆ ಯಾರಿಗೂ ನಮ್ಮ ಮೇಲೆ ಕೇಸೇ ಆಗಿಲ್ಲ. ನಮ್ಮ ಮೇಲೆ ಕೇಸೇ ಆಗಿಲ್ಲ. ನಮ್ಮನ್ನು ಎಸ್ ಎಲ್ ಆಫೀಸಿಗೆ ಕರ್ಸಿ ದುಡ್ಡು ಹಾಕ್ತೀವಿ ಅಂತ ಕರ್ಸಿ ನಮ್ಮನ್ನ ಕಳ್ಸೋದು ಹಂಗೆ ಮಾತಾಡ್ತಾರೆ. ನೀವು ಯಾಕೆ ಅಧಿಕಾರಿಗಳನ್ನ ಕೇಳಿಲ್ವಾ? ನಮ್ಗೆ ಅವಾರ್ಡ್ ಆಯ್ತು ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಬಂದಾಗ ಎಲ್ಲ ಮಾಡಿಕೊಡ್ತೀವಿ ಅಂತ ಹೋಯ್ತು ತಹಸೀಲ್ದಾರ್ ಎಲ್ಲ. ಒಬ್ಬರು ಪರಿಹಾರ ಕೊಡಲಿಲ್ಲ. ಏನೈತೆ ಪರಿಹಾರ ಏನು ವ್ಯವಸ್ಥೆ ಕೊಟ್ಟಿಲ್ಲ. ಈಗ ಸಮುದಾಯ ಭವನದಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಿದ್ದಾರಂತೆ. ಏನೂ ಮಾಡಿಕೊಟ್ಟಿಲ್ಲ. ಎಲ್ಲೈತೆ ಸಮುದಾಯ ಭವನ? ಎಲ್ಲಿ ಕಟ್ಸಿಕೊಟ್ಟವ್ರೆ ಸರ್ಕಾರದವರು? ಸಮುದಾಯ ಭವನ ಎಲ್ಲಿ ಕಟ್ಟಿಕೊಟ್ಟವ್ರೆ? ಎಷ್ಟು ಜನ ಕಟ್ಸಿಕೊಟ್ಟವ್ರೆ? ಈಗ ಎಷ್ಟು ಜನ ಮನೆಗಳು ಹೋಗ್ತಿದ್ದಾವೆ? ಸುಮಾರು ಒಂದು 15 ಮನೆ ಹೋಗ್ತಾ ಇದ್ದಾವೆ. 15-16 ಜನ ಬೀದಿ ಪಾಲಾಗ್ತಾ ಇದ್ದಾರೆ. ನೋಡಪ್ಪ ಹಿಂಗೆ ಅಂತ ನಮ್ಮ ಅಕೌಂಟಿಗೆ ದುಡ್ಡಿಲ್ಲ, ಕಾಸಿಲ್ಲ, ಯಾವುದೂ ಇಲ್ಲ. ನೀವು ಎಷ್ಟು ವರ್ಷದಿಂದ ವಾಸ ಇದ್ದೀರಾ? ನಾವು ಬೇರೆಯವ್ರ ಹತ್ರ ಕೊಂಡಿರೋದು. ಕುಂಟೆ ನುಣಸಮ್ಮಯ್ಯ ಅಂತ ಅದು ಕೊಂಡಿರೋದು. ಅದು ಆರೆಘಟ್ಟ ತಿಮ್ಮಯ್ಯ ಅಂತ ಕೊಂಡಿರೋ ಜಮೀನು ಇದು. ನಾವು ಕೊಂಡು ನಮ್ಮ ಹತ್ರ ರಿಜಿಸ್ಟರ್ ಆಗಿದ್ದೇವೆ. ಎಷ್ಟು ವರ್ಷದಿಂದ? ಸುಮಾರು ಒಂದು ನಮ್ಮ ಅಪ್ಪರು ಮಾಡಿರೋದು. ನಮ್ಮ ಅಪ್ಪರು ಕೊಂಡಿರೋದು. ಈಗ ಹೈವೇ ಅಧಿಕಾರಿಗಳನ್ನ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಕೋರ್ಟಲ್ಲಿ ಐತೆ ದುಡ್ಡು ತಗೊಂಡೋಗ್ರಿ. ಯಾರ ಹೆಸ್ರಾಗೈತೆ? ನಮ್ಮ ಅಕೌಂಟಲ್ಲಿ ಐತಾ? ತಗೊಂಡೋಗಕ್ಕೆ ಯಾರ್ದೋ ಒಂದು 2.5 ಕೋಟಿ ತಗೊಂಡೋಗ್ಬಿಟ್ಟು ಯಾರ್ದೋ ಹೆಸ್ರಿಗೆ ಇಕ್ಕಿರೆ ನಾವು ಯಾರು ತಗೋಗಿ ಕೇಳಬೇಕು? ಕೋರ್ಟ್ ಇದಾಗೈತೆ. ಇದು ಪೊಲೀಸು ಕೇಸ್ ಆಗೈತೆ, ಕೋರ್ಟಲ್ಲಿ ನಡೀತೈತೆ. ಬಂದು ಏಕದಮ್ ದೌರ್ಜನ್ಯ ಮಾಡಿ ಹೊಡಿತಾ ಇದ್ದಾರೆ. ಪೊಲೀಸ್ ಮುಂದೆ ನಾವೇನು ಮಾಡೋಕ್ಕಾಗತ್ತೆ? ಪೊಲೀಸ್ಗಿನ್ನ ದೊಡ್ಡವರು ನಾವು. ಹೇಳಿ ಸ್ವಾಮಿ, ಇದೆಲ್ಲ ಸರಿ ಆಗುತ್ತೆ? ನಾವು ಟೈಮಿಂಗ್ ಬೇಡವಾ? ಏಕದಮ್ ಬಂದು ದಡ ಬಡ್ನೆಲ್ಲ ಮಾಡೋದಕ್ಕೆ ಹೆಚ್ಚಾಕಿರೆ ಇದೆಲ್ಲ ನಮ್ಗೆ ಅನ್ಯಾಯ ಆಗಿರೋದು.